ಡಾಕ್ಟರ್ ಕೆ ಸುಧಾಕರ್ ಹಾಗೂ ಎಸ್ಆರ್ ವಿಶ್ವನಾಥ್ ಅವರ ಮುನಿಸು ಶಮನ ಆಗೋ ನಿಟ್ಟಿನಲ್ಲಿ ಇವತ್ತು ಕಸರತ್ತಾಯಿತು. ಎಸ್ಆರ್ ವಿಶ್ವನಾಥ್ ನಿವಾಸದಲ್ಲಿ ಸುಧಾಕರ್ ಅವರಿಗೆ ಉಪಹಾರದ ಆಯೋಜನೆ ಆಗಿತ್ತು. ಇಬ್ಬರ ಮಧ್ಯೆ ಸಂಧಾನ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್, ಬಿಜೆಪಿ ಚುನಾವಣಾ ಉಸ್ತುವಾರಿಗಳು. ಅಮಿತ್ ಶಾ ಸೂಚನೆ ಬೆನ್ನಲ್ಲೇ ಉಪಹಾರ ಕೂಟವನ್ನ ಆಯೋಜನೆ ಮಾಡಲಾಗಿತ್ತು. ನಾಳಿನ ನಾಮಪತ್ರ ಸಲ್ಲಿಕೆಗೆ ವಿಶ್ವನಾಥ್ರಿಗೆ ಆಹ್ವಾನವನ್ನ ಕೂಡ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ವಿಶ್ವನಾಥ್ ಹಾಗೂ ನಾನು ಮೊದಲಿಂದ ಕೂಡ ಸ್ನೇಹಿತರು. ನನಗೂ ರಾಧಾ ಮೋಹನ್ ದಾಸ್ ಅವರಿಗೂ ತಿಂಡಿಗೆ ಆಹ್ವಾನವನ್ನ ಎಸ್ಆರ್ ವಿಶ್ವನಾಥ್ ಅವರು ಕೊಟ್ಟಿದ್ರು. ವಿಶ್ವನಾಥ್ ನಿವಾಸದಲ್ಲಿ ತಿಂಡಿ ಮಾಡಿದ ಬಳಿಕ ಸುಧಾಕರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳಿವು. ಹಾಗೂ ಎಸ್ಆರ್ ವಿಶ್ವನಾಥ್ ಅವರು ನನಗೆ ಈ ಸಲ ಚುನಾವಣೆಯಲ್ಲಿ ನನ್ನ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನನ್ನ ಚುನಾವಣೆಗೆ ನಾನು ಹೇಗೆ ನಿಂತು ಕೆಲಸ ಮಾಡ್ತಾ ಇದ್ನೋ ನಿಮ್ಮ ಚುನಾವಣೆಗೂ ನಾನು ಅಷ್ಟೇ ಪ್ರಯತ್ನವನ್ನ ಮಾಡ್ತೀನಿ ಯಲಹಂಕ ಭಾಗದಲ್ಲಿ ಅನ್ನೋ ಆಶ್ವಾಸನೆಯನ್ನ ಎಸ್ಆರ್ ವಿಶ್ವನಾಥ್ ಅವರು ಕೊಟ್ಟಿದ್ದಾರಂತೆ. ಸೊ ಫ್ರೂಟ್ಫುಲ್ ಆಗಿತ್ತು ಸುಧಾಕರ್ ಅವರ ಪ್ರಕಾರ ಈ ಮೀಟಿಂಗು. ಬಟ್ ಎಸ್ಆರ್ ವಿಶ್ವನಾಥ್ ಅವರ ವರ್ಷನ್ ಇನ್ನೂ ಕೂಡ ಸಿಕ್ಕಿಲ್ಲ, ಹೀಗಾಗಿ ಕುತೂಹಲ ಕಂಟಿನ್ಯೂ ಆಗ್ತಾ ಇದೆ. ಆಮೇಲೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾ ಇದ್ರು, ನನ್ನ ನಾಮಪತ್ರವನ್ನ ಅದ್ದೂರಿಯಾಗಿ ಸಲ್ಲಿಕೆ ಮಾಡೋದಕ್ಕೆ ಹೋಗ್ತೀನಿ, ಘಟಾನುಘಟಿ ನಾಯಕರೆಲ್ಲ ಸಾಥ್ ಕೊಡ್ತಾರೆ ಅಂತ. ಆ ಪ್ರಾಸೆಸ್ ನಲ್ಲಿ ಎಸ್ಆರ್ ವಿಶ್ವನಾಥ್ ಅವರು ಇದ್ರೆ ಮಾತ್ರ ಅದಕ್ಕೊಂದು ವ್ಯಾಲಿಡ್ ಉತ್ತರ ಸಿಗುತ್ತೆ ನಮ್ಗೆ. ವಿಶ್ವನಾಥ್ ರವರು ಯಲಹಂಕ ಜನಪ್ರಿಯ ಶಾಸಕರು, ನನಗೆ ಮೊದಲಿಂದ ಕೂಡ ಸ್ನೇಹಿತರು. ಇವತ್ತು ನಾನು ಅವರ ಅಭಾರಿಯಾಗಿದ್ದೇನೆ ಅವರಿಗೆ. ಇವತ್ತು ನಮ್ಮ ರಾಜ್ಯದ ಪ್ರಭಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ಜಿಯವರು ನನ್ನ ಜೊತೆಯಲ್ಲಿ ಬಂದಿದ್ದರು. ನಮ್ಮಿಬ್ಬರಿಗೂ ಕೂಡ ಇವತ್ತು ತಿಂಡಿಗೆ ಆಹ್ವಾನ ಕೊಟ್ಟಿದ್ದರು ಅವ್ರ ಮನೆಗೆ ಸ್ವಗೃಹದಲ್ಲಿ. ನಾವಿಬ್ಬರೂ ಕೂಡ ಬಂದಿದ್ವಿ. ನಮ್ಮ ಮಾಜಿ ಶಾಸಕರು ಮುನ್ಷಾಮಣ್ಣು ಬಂದಿದ್ದಾರೆ, ದಾಸರಳ್ಳಿಯ ಜನಪ್ರಿಯ ಶಾಸಕರು ಮುನ್ರಾಜಣ್ಣವರು ಕೂಡ ಬಂದಿದ್ದಾರೆ, ನಮ್ಮ ಇನ್ಚಾರ್ಜ್ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರು ಬಂದಿದ್ದಾರೆ, ಮತ್ತು ಈ ಕ್ಷೇತ್ರದ ಎಲ್ಲ ಪ್ರಮುಖ ಮುಖಂಡರುಗಳು, ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರುಗಳು, ಮಾಜಿ ಕಾರ್ಪೊರೇಟರ್ಸು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಇವರೆಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ. ನಾವೆಲ್ಲ ಕೂಡ ಸೇರಿ ತಿಂಡಿ ಮಾಡಿದ್ದೇವೆ. ಭಾಳ ಒಳ್ಳೆಯ ಆತಿಥ್ಯವನ್ನು ನಮಗೆ ನೀಡಿದ್ದಾರೆ ಮತ್ತು ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಚುನಾವಣೆ ಹೇಗೆ ಮಾಡ್ತೇನೆ ಅದೇ ರೀತಿಯೇ ನಾನು ಚುನಾವಣೆ ಮಾಡ್ತೇನೆ. ನಾನು ಭಾಳ ಯಲಹಂಕದಲ್ಲೇ ತೊಡಗಿಸ್ಕೊಂಡು ಹೆಚ್ಚಾಗಿ ನಾನು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಅತಿ ಹೆಚ್ಚು ಮತಗಳನ್ನು ಕೊಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವರ ವಿಶ್ವಾಸಕ್ಕೆ ಎಂದೂ ಕೂಡ ಧಕ್ಕೆ ತರುವಂಥ ಕೆಲಸ ನಾನು ಮಾಡೋದಿಲ್ಲ. ಹಾಗಾಗಿ